ಸ್ನೇಹಿತರೆ, ಈ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈ ಒಂದು ವಿಡಿಯೋನ ನಾನು ನಿಮಗೆ ಕೆಸೆಟ್ ಬರೆದವ್ರಿಗೆ ಅಂದರೆ ರಿಸಲ್ಟ್ ಆಗಿ ಕಾಯ್ತಿರೋರಿಗೆ ಕಟ್ ಆಫ್ ಅಂತ ಎಷ್ಟು ಬರುತ್ತೆ ಅಂತ ಎಲ್ಲರಿಗೂ ನಿಮ್ಗೆ ಆಲ್ರೆಡಿ ಒಂದು ಟೆನ್ಷನಲ್ಲಿ ಇದ್ದೀರಿ. ಈ ಕಟ್ ಆಫ್ ಬಗ್ಗೆ ನಿಮ್ಗೊಂದು ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ. ಯಾಕಂದರೆ ಕಟ್ ಆಫ್ ಅನ್ನೋದು ನಿಮ್ಮ ಒಂದು ರಿಸಲ್ಟನ್ನು ನಿಮ್ಮನ್ನು ಒಂದು ಕ್ವಾಲಿಫೈಡನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಟೆನ್ಷನ್ ಇರುತ್ತೆ. ಏನು ಟೆನ್ಷನ್ ಇರುತ್ತೆ ಅಂದರೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ನಾನು ಎಕ್ಸಾಮ್ ಬರೆದಿದ್ದೀನಿ, ಆ ಎಕ್ಸಾಮ್ಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅನ್ನೋದೇ ಭಯ ಇರುತ್ತೆ. ನೀವೆಲ್ಲ ಓದಿ ಬರೆದು ಇವಾಗ ಎಲಿಜಿಬಲ್ ಆಗಬೇಕಂತ ಅಂದ್ಕೊಂಡಿದ್ದೀರಿ, ನೀವು ಕ್ವಾಲಿಫೈಡ್ ಆಗಬೇಕಂತ ಅಂದ್ಕೊಂಡಿದ್ದೀರಿ. ಹಾಗಾಗಿ ನಾನು ನಿಮಗೆ ಒಂದು ಸಜೆಷನ್ ಏನಂದರೆ, ಕಟ್ ಆಫ್ ಎಷ್ಟು ನಿಲ್ತದೆ ಅನ್ನೋದಕ್ಕಿಂತ ನೀವು ಬರೆದಿರೋ ಕ್ವಶನ್ ಮೇಲೆ ನಿಮಗೆ ಹಿಡಿತ ಐತಿ. ಆ ಹಿಡಿತವನ್ನು ನೋಡ್ಕೊಂಡ್ಬಿಟ್ಟು ನೀವು ಆನ್ಸರನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕಟ್ ಆಫನ್ನು ನೋಡೋಕೆ ಅನುಕೂಲ ಆಗುತ್ತೆ. ಇವಾಗ ಕೆಇದವ್ರು ನಿಮಗೆ ಎಕ್ಸಾಮ್ ನಡೆಸಿದ್ದಾರೆ, ಅವರು ಎಲಿಜಿಬಲ್ ಅನ್ನೋದನ್ನು ಬಿಡ್ತಾರೆ. ಅಲ್ಲಿ ಮಟ್ಟ ನಮ್ಮದು ಒಂದು ಕಟ್ ಆಫನ್ನು ನಿಮಗೆ ಕೊಡ್ತೀನಿ. ಆಲ್ರೆಡಿ ನೀವು ಕೀ ಆನ್ಸರ್ನ ಸರಿಯಾಗಿ ನೋಡಿಕೊಂಡು ಆ ಕೀ ಆನ್ಸರ್ ಸರಿಯಾಗಿದೆಯಾ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಆಗಿರುತ್ತವೆ. ಆನಂತರ ಇವಾಗ ನಾನು ನಿಮಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಕಂದ್ರೆ ಕಾಮರ್ಸ್ನವ್ರಿಗೆ ಒಂದಿಷ್ಟು ಕಟ್ ಆಫನ್ನು ಕೊಡ್ತಾಯಿದ್ದೀನಿ. ಈ ಕಾಮರ್ಸ್ನವ್ರ ನಂತರ ಸೋಷಿಯಾಲಜಿಯವ್ರಿಗೂ ಈ ಒಂದು ವಿಡಿಯೋನ ನಾನು ಕೊಡ್ತಾಯಿದ್ದೀನಿ. ಇವು ಎರಡೂ ಸಬ್ಜೆಕ್ಟ್ ಮೇಲೆ ನಾನು ನಮ್ಮ ಸರ್ ಕೂಡ ಡಿಸ್ಕಸ್ ಮಾಡಿಬಿಟ್ಟು, ಲೆಕ್ಚರರ್ ಕೂಟಗೂ ಡಿಸ್ಕಸ್ ಮಾಡಿಬಿಟ್ಟು ಎಷ್ಟು ನಿಲ್ಲುತ್ತೆ, ಎಷ್ಟು ಮಂದಿ ಬರೆದಿದ್ದಾರೆ ಅನ್ನೋದ್ರ ಮೇಲೆ ನಾವೊಂದು ಕಟ್ ಆಫನ್ನು ತೆಗೆದಿದ್ದೀನಿ. ಹಾಗಾದರೆ ಈ ವಿಡಿಯೋನ ನಾವೇನು ಮಾಡೋಣ, ಪ್ರಾರಂಭಿಸೋಣ ಬನ್ನಿ. ಪ್ರಾರಂಭಿಸುವ ಮೊದಲು ನಾನು ನಿಮಗೆ ಇಲ್ಲಿ ಎರಡು ವಿಡಿಯೋನ ಹಿಂದ್ಗಡೆ ಕೊಟ್ಟಿದ್ದೀನಿ. 2023 ಒಂದು ಕೊಟ್ಟಿದ್ದೀನಿ. ಈ 23ರಲ್ಲಿ ನಾನು ಕೊಟ್ಟಿರುವ ಕಟ್ ಆಫ್ ಸರಿಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಎಕ್ಸಾಕ್ಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗೆ ಈ ಒಂದು ವಿಡಿಯೋ ಕೊಟ್ಟ ನಂತರ ನಾನು ಮತ್ತೆ ನಿಮಗೆ ಒಂದು ವಿಡಿಯೋನ ಕೊಟ್ಟಿದ್ದೀನಿ. ಯಾವುದಂದರೆ, ಇವಾಗ ನೀವು ಬರೆದಿರುವಂಥ 2025ಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಒಂದು 3 ಸಬ್ಜೆಕ್ಟ್ ಕಟ್ ಆಫನ್ನು ಕೊಟ್ಟಿದ್ದೀನಿ. ಈ ಎರಡು ವಿಡಿಯೋನ ನೀವು ನೋಡಬೇಕಂತ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್. ನಿಮ್ಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆ ಶೇರ್ ಮಾಡಿ ದಯವಿಟ್ಟು. ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ. 2023 ಒಂದು ಕಟ್ ಆಫ್ನ ಇಲ್ಲಿ ನಾನು ಕೊಟ್ಟಿದ್ದೀನಿ. ಕೆಇದವ್ರು ಕೊಟ್ಟಿದ್ದು ಅದು ಹೈಯೆಸ್ಟ್ ಬಂದುಬಿಟ್ಟು 218 ಮಾರ್ಕ್ಸು ಕಾಮರ್ಸಲ್ಲಿ ತೆಗೆದಿದ್ದಾರೆ. ಈ 218ರಲ್ಲಿ JM ಅಲ್ಲಿ 166 ಮಾರ್ಕ್ಸು, ಹಾಗೆ SCಗೆ 152 ಮಾರ್ಕ್ಸು, STಗೂ 152 ಮಾರ್ಕ್ಸು, ಹಾಗೆ ಕ್ಯಾಟೋನಿಗೆ 156 ಮಾರ್ಕ್ಸು, 2Aಗೆ 154 ಮಾರ್ಕ್ಸು, 2Bಗೂ 154 ಮಾರ್ಕ್ಸು, 3Aಗೆ 158 ಮಾರ್ಕ್ಸು, ಹಾಗೆ 3Bಗೆ 160 ಮಾರ್ಕ್ಸು. ನೋಡ್ರಿ, 154 154 2A ಮತ್ತು 2B 154 ಮಾರ್ಕ್ಸು. ಹಾಗೆ ನಿಮಗೆ 3A 158 ಇದೆ, 3B 160 ಇದೆ. ನೀವು ನೆನಪಿಟ್ಕೋಬೇಕು, OBCಗೆ ತುಂಬ ಜಾಸ್ತಿ ಇದೆ ಅಂತ. ಇಲ್ಲಿ ನೀವು ಇನ್ನೂ ಸ್ವಲ್ಪ ಗಮನಿಸಬೇಕು. ಎರಡನೇದು 2024ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದುಬಿಟ್ಟು ಕಾಮರ್ಸು ಕಡಿಮೆ ಆಗಿದೆ, 202 ಮಾರ್ಕ್ಸ್ ಬಂದಿದೆ. ಹಾಗೆ ನೋಡ್ರಿ, ಇಲ್ಲಿ 156 JM ತೆಗೆದಿದ್ದಾರೆ, 142 SC ಬಂದಿದೆ, 142 ST ಬಂದಿದೆ, C1 148 ಬಂದಿದೆ, ಹಾಗೆ 2A 144 ಬಂದಿದೆ, ಹಾಗೆ 2B 142 ಮಾರ್ಕ್ಸ್ ಬಂದಿದೆ, 3A 148 ಮಾರ್ಕ್ಸ್ ಬಂದಿದೆ, 3B 148 ಮಾರ್ಕ್ಸ್ ಬಂದಿದೆ. ಟೋಟಲ್ ಇಲ್ಲಿ ಹಿಂದಿನ ಈಗಿನ ರಿಸಲ್ಟ್ ನೋಡಿದರೆ ಆ್ಯಕ್ಚುಲಿ 24ರಲ್ಲಿ ಹೆಚ್ಚಿಗೆ ಆಗಬೇಕು. ಕೆಲವೊಂದು ಎಕ್ಸಾಮ್ ನೀವು ಕೊಟ್ಟಿದ್ದೇನೆ, ಹಿಂದ್ಗಡೆ ಮಾಡಿರೋ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಜಾಸ್ತಿ ಇದೆ, ಇಲ್ಲೇ ಕಡಿಮೆ ಆಗಿದೆ. ಹಾಗಾದರೆ 25ರಲ್ಲಿ ಎಷ್ಟು ನಿಲ್ಬೋದು ಅನ್ನೋದೇ ನಮಗೊಂದು ಕ್ಯಾಲ್ಕುಲೇಟ್ ಮೈಂಡ್ ಇದೆ. ಯಾಕಂದರೆ ಒಂದು ದೊಡ್ಡದು ಅನಿಸಿದೆ. ಹಾಗಾದರೆ ನೋಡೋಣ ಬನ್ನಿ. ಯಾರು 25 ನನ್ನ ಎಕ್ಸ್ಪೆಕ್ಟೆಡ್ ಪ್ರಕಾರ JMಗೆ 154ರಿಂದ 162, SCಗೆ 147ರಿಂದ 150, STಗೆ 140ರಿಂದ 152 ಮಾರ್ಕ್ಸು. ಇವು ಮೂರಕ್ಕೂ ಈ ಒಂದು ಎಕ್ಸಾಕ್ಟಾಗಿ ಇಷ್ಟು ನಿಲ್ಬೋದು ಅಂತ ನನ್ನ ಒಂದು ಅನಿಸಿಕೆ, ಮತ್ತು ನಮ್ಮ ಸರ್ ಅನಿಸಿಕೆನೂ ಇದಾಗಿದೆ. ನಾನು ಡಿಸ್ಕಸ್ ಮಾಡಿರುವ ಕಾಮರ್ಸ್ ಲೆಕ್ಚರರ್ ಕೂಟ ಮಾತಾಡಿರೋದ್ರಿಂದ ಇಷ್ಟು ನಿಲ್ಬೋದು ಸರ್ ಎಕ್ಸಾಕ್ಟಾಗಿ. ಯಾಕಂದರೆ ಹಿಂದ್ಗಡೆ ಕಡಿಮೆ ನಿಂತಿದೆ 24ರಲ್ಲಿ. ಇವಾಗ 25ರಲ್ಲೂ ಮ್ಯಾಕ್ಸಿಮಮ್ ಇಷ್ಟರಲ್ಲೇ ಬಂದು ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಇದರಲ್ಲಿದ್ದರೆ ಸೇಫ್ ಝೋನ್ ಇದ್ದಂಗೆ ನೆನಪಿಟ್ಕೊಳ್ರಿ. ಹಾಗೆ ನೆಕ್ಸ್ಟ್ ಈ 3 ಕೆಟಗರಿಯಲ್ಲಿ ಇದ್ದವರು ಈ ಒಂದು 3 ರಿಸಲ್ಟಲ್ಲಿ ಕರೆಕ್ಟಾಗಿದ್ದರೆ ಸಾಕು, ಇಷ್ಟಿದ್ರೆ ಸಾಕು ನಿಮಗೆ.
ಹಾಗೆ C1 ನೋಡ್ರಿ, C1 ಬಂದುಬಿಟ್ಟು 148ರಿಂದ 158, ಮತ್ತು 2A 147ರಿಂದ 156, 2B 142ರಿಂದ 156 ಮಾರ್ಕ್ಸ್. ಈ 3 ಕೆಟಗರಿಯವರು ನೀವು ಹಿಂದ್ಗಡೆ ನೋಡಿರುವಂಥ ಒಂದಿಷ್ಟು ರಿಸಲ್ಟು, ಈ ರಿಸಲ್ಟು ನಿಮಗೆ ಒಂದು ಅನಾಲಿಸಿಸ್ ಆಗುತ್ತೆ, ಹೌದಾ. ಹಾಗೆ 3Aದವ್ರು ನೋಡ್ರಿ 144ರಿಂದ 156, 3B 150ರಿಂದ 160. ನೀವು 3B ಹಚ್ಚಿದ ಕಡೆ 2023ರಾಗ ಜಾಸ್ತಿ ನಿಂತಿತ್ತು, ಹಾಗೆ 2024ರಾಗ 48ಕ್ಕೆ ನಿಂತೈತೆ. ಹಾಗಾಗಿ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ನೆನಪಿಟ್ಕೊಳ್ರಿ. GMಗೆ PH ಕೋಟ 130ರಿಂದ 150, ಹಾಗೆ OBCಗೆ 118ರಿಂದ 136. ಇಷ್ಟರಲ್ಲೇ ನಿಮ್ಮ ಕಟ್ ಆಫ್ ನಿಲ್ಲುತ್ತೆ. ಇಷ್ಟರಲ್ಲಿ ನೀವಿದ್ರೆ ಕ್ವಾಲಿಫೈಡ್ ಆಗ್ತೀರಿ ಅಂತ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ. 100% ನೀವು ಸಕ್ಸಸ್ ಆಗ್ತೀರಿ. ನೆಕ್ಸ್ಟ್ ನೋಡಿರಿ ಸೋಷಾಲಜಿ ಅವರಿಗೆ. ಇಲ್ಲಿ ಸೋಷಾಲಜಿ ಅವರು ಹಿಂದ್ಗಡೆ ಬರೆದಿರುವಂಥ 23ರಲ್ಲಿ ಅವರು 196 ಹೈಯೆಸ್ಟ್ ಮಾರ್ಕ್ಸ್ ಇದೆ. ಅದನಂತರ GM 154, ಹಾಗೆ SC 140, ST 140, ಹಾಗೆ C1 144 ಮಾರ್ಕ್ಸ್, ಹಾಗೆ 2A 142, ಹೌದಾ. 2B 144. 2A ಮತ್ತು 2Bಗೆ ಒಂದೊಂದು ಕ್ವಶನ್ಸ್ ವೇರಿಯೇಷನ್ ಆಗಿದೆ, ನೆನಪಿರಲಿ ನಿಮಗೆ. ಹಾಗೆ 3A 146, ಇಲ್ಲಿ ಒಂದೇ ಕ್ವಶನ್ ವೇರಿಯೇಷನ್ ಆಗಿದೆ. ಆನಂತರ 148 3B, ಇಲ್ಲಿ ಒಂದು ಕ್ವಶನ್ ನೋಡಿರಿ. ಇವು 3 ಇಷ್ಟು ನೀವು ಅನಾಲಿಸಿಸ್ ಮಾಡಿದಾಗ ಒಂದು ಕ್ವಶನ್ ಅಷ್ಟೇ ವೇರಿಯೇಷನ್ ಆಗಿದೆ, ನೆನಪಿರಲಿ. ಈ ವೇರಿಯೇಷನ್ ನೀವು ನೆನಪಿಡಬೇಕಾಗುತ್ತೆ ಎಷ್ಟು ನಿಂತರೋದು. ಹಾಗೆ ನೆಕ್ಸ್ಟ್ 24ರಾಗ 200 ಮಾರ್ಕ್ಸ್ ಹೋಗಿದೆ, ಹೈಯೆಸ್ಟ್ ಮಾರ್ಕ್ಸ್ 200 ಆಗಿದೆ. ಅಂದರೆ ಎಷ್ಟು 4 ಮಾರ್ಕ್ಸು ಜಾಸ್ತಿ ಆಯಿತು ಅಂತ ತೆಗೆದವರು. ಹಾಗೆ 156 GMಗೆ ನಿಂತಿರೋದು ಕಟ್ ಆಫು 2024ರಾಗ. ಹಾಗೆ SCಗೆ ಸೇಮ್ 23ರಾಗ ಏನಿತ್ತು 24ರಾಗೂ 104ಕ್ಕೆ ನಿಂತಿದೆ. STಗೆ ಒಂದು ಕ್ವಶನ್ ಜಾಸ್ತಿ ಆಗಿದೆ, 142 ಮಾರ್ಕ್ಸ್ ಬಂದಿದೆ. ಹಾಗೆ C1 ಸೇಮ್ ಇಲ್ಲಿ ಎಷ್ಟು ನಿಂತಿತ್ತು 23ರಾಗ 24ರಾಗೂ ಅಷ್ಟೇ ನಿಂತಿದೆ. ಹಾಗೆ 2A ನೋಡ್ರಿ 147ರಿಂದ 144, ಅಂದರೆ ಅಲ್ಲಿ ಒಂದು ಕ್ವಶನ್ ಅಷ್ಟೇ ವೇರಿಯೇಷನ್ ಆಗಿದೆ. 3B ನೋಡ್ರಿ 144, ಹಾಗೆ 3A ನೋಡ್ರಿ 148, ಹಾಗೆ 3B ನೋಡ್ರಿ 150. ಇಲ್ಲಿ ಒಂದು ಕ್ವಶನ್ ಹೆಚ್ಚಿಗೆ ಆಗಿದೆ ನೋಡ್ರಿ. ಕಂಟಿನ್ಯೂ C1 2A 2B ಇವೆಲ್ಲ 144 ಮಾರ್ಕ್ಸ್ ನಿಂತಿದೆ. ಅಂದರೆ ಎಕ್ಸಾಕ್ಟಾಗಿ ಅಷ್ಟೇ ನಿಂತ್ಕೊಂಡು ಬಂದಿದೆ, ಹೆಚ್ಚು ಕಮ್ಮಿ ಒಂದು ಕ್ವಶನ್ ಅಷ್ಟೇ ವೇರಿಯೇಷನ್ ಆಗಿದೆ. ಈ ಸರ್ತಿನೂ ನಿಮಗೆ 2025 ಎಕ್ಸ್ಪೆಕ್ಟೆಡ್ ನಾನು ಕೊಡ್ತಾ ಇರೋದು, ನಾನು ನಮ್ಮ ಸರ್ ಕೂಡ ಡಿಸ್ಕಸ್ ಮಾಡಿ ಕೊಡ್ತಾ ಇರೋದು, ಬರೆದವ್ರೂ ಕೇಳಿ ಕೊಡ್ತಾ ಇದ್ದೀನಿ, ನೆನಪಿಟ್ಕೊಳ್ರಿ. GMಗೆ 152ರಿಂದ 158, SCಗೆ 140ರಿಂದ 144, ಇದರಲ್ಲಿ ಇದ್ದರೆ ಸೇಫ್ ಝೋನ್. STಗೆ 147ರಿಂದ 148, C1ಗೆ 144ರಿಂದ 150. ಯಾರು ಈ ಒಂದು ಮಾರ್ಕ್ಸಲ್ಲಿ ಇದ್ದೀರೋ, ಈ ಒಂದು ಕೊಟ್ಟಿರುವಂಥ ಮಾರ್ಕ್ಸಲ್ಲಿ ಒಳಗಡೆ ಇದ್ದೀರೋ, ನೀವು ಸೇಫ್ ಝೋನಲ್ಲಿದ್ದೀರ ಅಂತ. ಹೆಚ್ಚು ಕಮ್ಮಿ ಒಂದು ಕ್ವಶನ್ ಇದ್ದರೆ ನೀವು ಇವಾಗ ಕೀ ಆನ್ಸರ್ ಸರಿತಾ ನೋಡ್ಕೊಂಡ್ಬಿಟ್ಟು ಯಾವುದಾದ್ರೂ ನಿಮಗೆ ಅಬ್ಜೆಕ್ಷನ್ ಹಾಕಿ, ಓಕೆ. ಹಾಗೆ 2A ನೋಡಿರಲಿ 140ರಿಂದ 148, ಒಂದು 4 ಕ್ವಶನ್ ಹೆಚ್ಚಿಗೆ ಆಗ್ಬೋದು ಅಂತ ಇದೆ. ಹಾಗೆ 2Bಗೆ 147ರಿಂದ 148, ಹಾಗೆ 3Aಗೆ 144ರಿಂದ 150, 3Bಗೆ 148ರಿಂದ 154. 3B ಹೆಚ್ಚಿಗೆ ಆಗ್ಬೋದು ಅನಿಸುತ್ತೆ, ಯಾಕಂದರೆ ಸರ್ತೆ ಸ್ವಲ್ಪ ಕ್ವಶನ್ ಪೇಪರ್ ಸಡನ್ಲಿ ಕೇಳೋದ್ರಿಂದ ಮತ್ತು 2 ವರ್ಷ ಓದ್ಕೊತಿರೋದ್ರಿಂದ ಓದ್ತಾ ಇದ್ದಾರೆ ಎಲ್ಲರೂ, ಇವಾಗ ಟಚ್ಚಲ್ಲಿದ್ದಾರೆ ಸಬ್ಜೆಕ್ಟ್. ಹಾಗೆ PH GM 134ರಿಂದ 138, OBC 120ರಿಂದ 138. PH ಇದಾವಲ್ಲ ಇಷ್ಟಲ್ಲೇ ಇರ್ತಾರೆ ಹೆಚ್ಚು ಕಮ್ಮಿ, ನೆನಪಿಟ್ಕೊಂಡ್ಬಿಟ್ಟು ಇಷ್ಟಲ್ಲಿದ್ದರೆ ನೀವು ಕ್ವಾಲಿಫೈಡ್ ಆದಾಗ ಹೇಳ್ತಾ ಇದ್ದೀನಿ. ನೀವು ಕ್ವಾಲಿಫೈಡ್ ಆಗಲಿ ಅಂತ ನಾನು ಕೇಳ್ಕೊತ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಎಲ್ಲರೂ ಚಂದದಾರ ಆಗೋದ್ರ ಜೊತೆಗೆ ಹೊಸಬ್ರಿದ್ರೆ ಹಳಬ್ರಿದ್ರೆ ನೀವು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ. ಎಲ್ಲರಿಗೂ ನೋಡಿದ್ದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಧನ್ಯವಾದ ಹೇಳುತ್ತಾ ಮುಂದೆ ಯಾವುದಾದ್ರೂ ಅಪ್ಡೇಟ್ ಬಂದರೆ ನಿಮಗೆ ಎಕ್ಸಾಮ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.